ಸರ್ ಸರ್ ತುಂಬ ಹೊತ್ತಾಯ್ತು ಸರ್ ಬಂದು. ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೆ. ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳಬೇಕಿತ್ತು. ನಿಮ್ಮ ಬಗ್ಗೆ ಸ್ವಲ್ಪ ಪರ್ಸ್ನಲ್ ಅಂದರೆ ಸರ್, ಪರ್ಸ್ನಲ್ ಅಂದರೆ ನೀವು ಮಾಡಿರೋ ಕೊಲೆಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಪರವಾಗಿಲ್ಲ, ಕೇಳಿ. ಓಕೆ ಸರ್, ಸ್ಟಾರ್ಟ್ ಮಾಡೋಣ. ಸರ್, ಮೈಕಲ್, ಡೇವಿಡ್, ಎಡ್ಗರ್, ಜಾನ್, ಜಾಕ್ ಇವ್ರನ್ನೆಲ್ಲ ನೀವು ಭೀಕರವಾಗಿ ಕೊಲೆ ಮಾಡಿ ಡೆಡ್ ಬಾಡಿನ ಪೀಸ್ ಮಾಡಿ ಸಾಯಿಸಿದ್ರಂತೆ. ಅವ್ರು ಯಾರು ನಂಗೆ ಗೊತ್ತಿಲ್ಲ. ಸರ್, ಇನ್ನೊಂದು ಕ್ವಶನ್ ಇದೆ. ಸರ್, ನಿಮ್ಮ ಹೆಂಡ್ತಿನ ಚಾಕು ತಗೊಂಡು 16 ಬಾರಿ ಚುಚ್ಚಿ ಸಾಯಿಸಿದ್ರಂತೆ. ಕ್ಯಾನ್ಸರ್ ಬಂದು ಸತ್ತೋದ್ಲು. ಕ್ಯಾನ್ಸರ್. ಓಕೆ ಸರ್. ಸರ್, ಲಾಸ್ಟ್ ಕ್ವಶನ್. ನೀವು 108 ಮರ್ಡರ್ ಮಾಡಿದ್ದೀರಂತೆ. ಆ ಮರ್ಡರ್ ನಾನು ಮಾಡಿಲ್ಲ. ಆ ಮರ್ಡರ್ನೆಲ್ಲ ನನ್ನೊಳಗಡೆ ಒಬ್ಬ ಇದ್ದಾನೆ, ಅವನು ಮಾಡಿಸಿದ್ದು. ಅವನ ಇನ್ಫ್ಲೂಯೆನ್ಸಿಂದ ನಾನು ಮರ್ಡರ್ ಮಾಡಿದೆ, ಬಟ್ ನಾನು ಮರ್ಡರ್ ಮಾಡಿಲ್ಲ. ಅವನ ಇನ್ಫ್ಲೂಯೆನ್ಸಿಂದ ಈ ಕೈಗಳಲ್ಲಿ ಎಷ್ಟೋ ಮರ್ಡರ್ ಮಾಡಿದ್ದೀನಿ. ಆ ಮರ್ಡರ್ ಮಾಡ್ಬೇಕಾದ್ರೆ ಬ್ಲಡ್ಡು, ಅವ್ರ ಕಿರ್ಚೋ ಸೌಂಡು, ಐ ಲೈಕ್ ದಟ್. ನನಗೇನೋ ಚೆನ್ನಾಗೆ ಅವನಿಗೆ ತುಂಬ ಇಷ್ಟ ಆಗ್ತಿತ್ತು. ಈ ಮರ್ಡರ್ ಮಾಡೋದಂದರೆ ಒಂದು ಅಡಿಕ್ಷನ್ ಇದ್ದಂಗೆ. ಒಂದು ಕೊಲೆ ಮಾಡಿದ ತಕ್ಷಣ ಇನ್ನೊಂದು ಕೊಲೆನ ಹೇಗೆ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ತಲೆಯಲ್ಲಿ ಯಾವಾಗಲೂ ಯೋಚನೆ ಬರ್ತಾ ಇರುತ್ತೆ. ಇಟ್ಸ್ ಲೈಕ್ ಅಮೇಝಿಂಗ್. ಒಂದು ಮರ್ಡರ್ನ ಮುಗಿಸಿದ ತಕ್ಷಣ ಹೇಗೆ ಇನ್ನೊಂದು ಮರ್ಡರ್ನ ಚುಚ್ಚಿ ಸಾಯಿಸ್ತೀವಿ ಅಂತ ಎಕ್ಸೈಟಾಗಿ ಕಾಯ್ತಾ ಇರ್ತೀವಿ. ನೀನು ಯಾವತ್ತಾದ್ರೂ ಒಂದು ಮರ್ಡರ್ ನೋಡಿದೀಯಾ? ನಾನು ನೋಡಿದ್ದೀನಿ. ಒಂದು ದೊಡ್ಡ ಬಂಗ್ಲೆ, ಅದ್ರಲ್ಲಿ ಚಿಕ್ಕ ರೂಮು, ಕತ್ಲೆ. ಒಂದು ಅಜ್ಜ, ಒಂದು ಹುಡುಗ ಹಿಂದೆಯಿಂದ ಸುಕ್ಕೆ ತಗೊಂಡು ಬಂದು ಠಪಾರ್ ಅಂತ ಹೊಡಿತಾನೆ. ರಕ್ತ ಅಂತ ಸಿಡಿಯುತ್ತೆ. ಆಗ ಅವನು ಆ ಬ್ಲಡ್ನ ಹೀಗೆ ತಗೊಂಡು ಹೀಗೆ ಟೇಸ್ಟ್ ಮಾಡ್ತಾನೆ. ಇಟ್ಸ್ ಲೈಕ್ ಅಮೇಝಿಂಗ್ ಅಂತ ಹೇಳ್ತಾನೆ. ನಾನಿದನ್ನೆಲ್ಲಿ ನೋಡಿದ್ದೆ ಹೇಳೋ? ನಮ್ಮ ಮನೇಲೆ. ಆ ತಾತ, ನಮ್ಮ ತಾತನೇ ಕೊಲೆ ಮಾಡಿದ್ದೆ ನಾನು. ಆದರೆ ಅವನು ಮಾಡಿಸಿದ್ದು, ನಾನು ಮಾಡಿಲ್ಲ, ಅವನು ಮಾಡಿಸಿದ್ದು. ಹಿಂಗೆ ಎಷ್ಟೋ ಜನ ನನ್ನ ಕೈಯಲ್ಲಿ ಮರ್ಡರ್ ಮಾಡಿಸಿ ನಿಮ್ಮ ಕಣ್ಣಿಗೆಲ್ಲ ನನ್ನನ್ನು ಕೆಟ್ಟವನಾಗಿ ಮಾಡಿದ್ದಾನೆ. ಕೆಟ್ಟವನು ನಾನಲ್ಲ, ಅವನು. ನಾನು ತುಂಬ ಇನ್ನೋಸೆಂಟು. ನನ್ನ ಮರ್ಡರ್ಗಳು ಮಾಡಾದ್ಮೇಲೆ ಯಾಕೆ ಈ ಥರ ಮರ್ಡರ್ ಮಾಡಿದೆ, ಎಲ್ರಿಗೂ ಬದುಕೋ ಹಕ್ಕಿದೆಯಲ್ಲ, ಎಲ್ಲರೂ ತುಂಬ ಒಳ್ಳೆಯವರು, ಯಾಕೆ ನಾನು ಈ ಥರ ಬಿಹೇವ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಅವನು ಬಿಡಲ್ಲ. ನೆಕ್ಸ್ಟ್ ಟೈಮ್ ಇದೇ ಥರನೇ ಮತ್ತೆ ನನ್ನ ಕೈಯಿಂದ
ಸೀರಿಯಸ್ ಆದ ತಮಾಷೆ ಮಾಡಿದ್ದು. ನಾನು ಒಬ್ಬ ಗುಡ್ ಪರ್ಸನ್. ನನಗೆ ನೀವು ಸ್ಟಾರ್ಟಿಂಗ್ ಹೆಸರು ಹೇಳಿದಲ್ಲ, ಅವ್ರು ಯಾರು ಗೊತ್ತಿಲ್ಲ. ಆ್ಯಂಡ್ ನಾಟ್ ಇಟ್ ಮಾಡರ್ಸ್. ಅದು ಹೇಗಾಗಿದೆ ಅಂತಲೂ ಗೊತ್ತಿಲ್ಲ, ಯಾಕೆ ನನ್ನ ಮೇಲೆ ಅಲಿಗೇಷನ್ಸ್ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಮೈ ವೈಫ್ 2 ವರ್ಷದಿಂದ ಕ್ಯಾನ್ಸರ್ ಬಂತು, ಸತ್ತೋಗಿತ್ತು. ನಾನು ಸಾಯಿಸಿಲ್ಲ. ಐ ಥಿಂಕ್ ದಿಸ್ ಇಂಟರ್ವ್ಯೂ ಈಸ್ ಮೀನಿಂಗ್ಲೆಸ್. ಸರ್, ನೀವು ಯಾವುದು ಮರ್ಡರ್ ಮಾಡಿಲ್ಲ ಅಂದರೆ ನಿಜ ಯಾವುದು ಸರ್? ಒಂದು ಮಾತ್ರ ನಿಜ, ನಾನೊಬ್ಬ ನ್ಯೂಸ್ ರಿಪೋರ್ಟರ್ ಮರ್ಡರ್ ಮಾಡಿದ್ದೆ. ಡೇಟ್ 5th ಸೆಪ್ಟೆಂಬರ್, 5ನೇ ತಾರೀಕು ಸೆಪ್ಟೆಂಬರ್. ರಿಪೋರ್ಟರ್ ಅಂದರೆ ನಾನು.